ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಾವಣಗೆರೆಯಲ್ಲಿ ಜಿಲ್ಲೆ ಇರ್ತಕ್ಕಂಥ ಒಂದು ಕೋಕೋ ಪಾಲ್ಮ್ಸ್ ಎಂಬ ಒಂದು ರೆಸಾರ್ಟನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನಿಮಗೆ ಕೋಕೋ ಪಾಲ್ಸ್ ಎಂಟ್ರೆನ್ಸ್ ಆದ ತಕ್ಷಣವೇ ನಿಮಗೆ ಸಿಗೋದು ಫಸ್ಟಿಗೆ ಪಾರ್ಕಿಂಗ್ ಹೋಗಲಿಕ್ಕೆ ಜಾಗ. ತದನಂತರ ಇಲ್ಲಿ ಒಂದು ಮೊದಲಿಗೆ ವಿಘ್ನೇಶ್ವರನ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ವೆರಿ ಸೂಪರ್. ಮೊದಲಿಗೆ ಒಳಗಡೆ ವಿಘ್ನೇಶ್ವರನ ನೆನೆಸ್ಕೊಂಡು ಹೋಗೋಣ ಅಂತ ಒಂದು ಒಳ್ಳೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾನೆ. ವೀಕ್ಷಕರೇ, ಕೋಕೋ ಪಾಲ್ಸ್ ಎಂಟ್ರ್ ಆದ ತಕ್ಷಣವೇ ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಒಳಗಡೆ ಎಂಟ್ರಿ ತೊಗೋಬೇಕು. ಎಂಟ್ರಿ ತೊಗೊಳ್ಬೇಕಂದ್ರೆ ಮೊದಲು ಇದರಲ್ಲಿ ಒಳಗಡೆ ಒಂದು ವಾಷಬಲ್ ಒಂದು ಬೆಲ್ಟ್ ಹಾಕ್ತಾರೆ. ಅದು ಫಾಲ್ಸಿಗೆ ಹೋಗಿ ಹೊಳ್ಳಿ ಬರೋವರೆಗೂ ನಿಮ್ಮ ಕೈಯಲ್ಲಿ ಹಾಗೇ ಇರುತ್ತೆ. ಅಲ್ಲಿವರೆಗೂ ಅದು ಹಾಗೆ ಕಾಯ್ಕೊಂಡಿರ್ಬೇಕು ನೀವು. ತದನಂತರ ಒಳಗೆ ಹೋಗೋಣ. ಇಲ್ಲಿ ನೀವು ಎಂಟ್ರಿ ಫೀಸ್ ಇದೆ. ಇಲ್ಲಿ 1,000 ಎಂಟ್ರಿ ಫೀಸ್ ಇದೆ. ಈ ಎಂಟ್ರಿ ಫೀಸನ್ನು ಇಲ್ಲಿ ಒಳಗಡೆ ಭರ್ತಿ ಮಾಡಬೇಕು. ಭರ್ತಿ ಮಾಡಿ ನಾವು ಒಳಗಡೆ ಎಂಟ್ರೆನ್ಸ್ಗೆ ಆಗಬೇಕಾಗ್ತದೆ. ಇಲ್ಲಿ ಪೇ ಮಾಡಬೇಕು. ಹಾಯ್ ಸರ್. ಇಲ್ಲಿ AV ರೈಡನ್ನು ಮಾಡಬೇಕು. ಇಲ್ಲಿ ಎಂಥ ಟೈರ್ಗಳನ್ನು ಎಷ್ಟು ಕವರ್ ಮಾಡಿ ರೋಡನ್ನು ಮಾಡಿದ್ದಾರೆ. ಈ ರೋಡಲ್ಲಿ ನಾವು ರೈಡನ್ನು ಮಾಡಬೇಕಾಗ್ತದೆ. 4 ವೀಲರ್ ರೈಡಿಂಗ್ ಆಗಿರೋದ್ರಿಂದ ಹುಷಾರಾಗಿ ರೈಡ್ ಮಾಡಬೇಕು. ರೈಡ್ ಮಾಡಬೇಕು ಅಂತ ಇರೋ ಒಂದು ವೆಹಿಕಲ್ಸ್ ಇಲ್ಲೇ ಇದೆ. ರೈಡಿಂಗ್ ಬೈಕ್ ಬೇರೆ ಆದಲ್ಲ, ಇದೇ ರೈಡಿಂಗ್ ಬೈಕಿಂದ ಈ ಟೈರ್ನ ಯಾವ ಥರ ಕವರ್ ಮಾಡಿದ್ದು ಆ ಥರ ರೋಡ್ ಮುಖಾಂತರ ರೈಡ್ ಮಾಡಬೇಕಾಗ್ತದೆ. ವಾವ್, ಸೂಪರ್ ಸೂಪರ್. ಈಗ ಎಂಟ್ರಿ ಮಾಡಿಸಿ ಒಳಗೆ ಬಂದಿದ್ದಾಯಿತು. ಒಳಗೆ ಬಂದಮೇಲೆ ಈ ಕೋಕೋ ಪಾಲ್ಸರ್ ಎಂಟ್ರಿ ಅಂತಂದೇಳಿ ಒಂದು ಜಂಜೀರ ಜ್ಯೂಸ್ ಕೊಡ್ತಿದ್ದಾರೆ. ಜಂಜೀರ ಜ್ಯೂಸನ್ನು ನಾವು ತಗೊಳ್ಳೋಣ. ಜಂಜೀರ ಕುಡಿದ ತಕ್ಷಣ ಇಲ್ಲಿ ಟಿಫಿನ್ ವ್ಯವಸ್ಥೆ ಮಾಡಿದ್ದಾರೆ. ಟಿಫಿನ್ ಏನೇನು ಮಾಡಿದ್ದಾರೆ ನೋಡೋಣ. ಇದು ಉಪಹಾರನ ಏನು ಮಾಡಿರಿ ಸರ್ ಟಿಫಿನ್? ಕೇಸರಿ ಬಾತು. ಓಕೆ. ಇದೇನು? ಉಪ್ಪಿಟ್ಟು. ವಾವ್. ಇದೇನು ಸರ್? ಪಲ್ಯ, ಆಲೂ ಪಲ್ಯ. ಓಕೆ. ಚಟ್ನಿ, ದೋಸೆ. ವಾವ್, ಸೂಪರ್ ಡೂಪರ್.
ಹೋಳ್ಗೆ, ಚಪಾತಿ, ಪೂರಿ, ಪಲಾವು, ರಸಮ್ಮು, ರುಚಿ ಪಲ್ಯ ಸೂಪರ್ ಆಗಿದೆ. ವೆರಿ ವೆರಿ ಸೂಪರ್. ವೀಕ್ಷಕರೇ, ಇವತ್ತಿನ ಈ ಪಾಲ್ಮದಲ್ಲಿ ನಮಗೆ ಅತ್ಯಂತ ಸಹಕಾರಿ ಮಾಡತಕ್ಕಂಥ ಪ್ರತಿಯೊಂದು ಆ್ಯಕ್ಟಿವಿಟಿಯಲ್ಲಿ ಸಹಕಾರ ಮಾಡಬೇಕಂತ ನಾವು ತುಂಬ ನಮ್ಮ ಚಾನಲ್ ಪರವಾಗಿ ತುಂಬ ಧನ್ಯವಾದವನ್ನು ಹೇಳ್ತೀನಿ. ನಮ್ಮ ಹೆಸರು ತುಂಬ ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಈ ಪಾಲ್ಸಿಗೆ ಬಂದು ಇವರೊಟ್ಟಿಗೆ ಪ್ರತಿಯೊಂದನ್ನು ಎಂಜಾಯ್ ಮಾಡಿ. ಇವರು ನಿಮ್ಗೆ ಏನು ಸಪೋರ್ಟು ಅದನ್ನು ಅಲ್ಲಿ ಪ್ರತಿಯೊಂದು ಸಪೋರ್ಟನ್ನು ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.